ಬರೀ 90 ಡೇಸ್ ಒಳಗ ಬಿಗ್ನರ್ ಟು ಪ್ರೋ ಲೆವೆಲ್ ವಿಡಿಯೋ ಎಡಿಟರ್ ಆಗ್ಬೋದು. ಹಂಗ ಸುಮ್ನೆ ಹೇಳತ್ತಿಲ್ಲ, ಇದ ಸೇಮ್ ರೋಡ್ ಮ್ಯಾಪ್ ನ ನಾನು ಕೂಡ ಫಾಲೋ ಮಾಡೀನಿ. ಬಟ್ ಇದ್ರಾಗ ಒಂದ್ ಪ್ರಾಬ್ಲಮ್ ಐತಿ, 99% ಜನ ಇದನ್ನ ಕಂಪ್ಲೀಟ್ ಮಾಡೋದು ಬಹಳ ಕಷ್ಟ ಐತಿ. ಸೊ ನೀವೇನಾರ 1% ವ್ಯಕ್ತಿ ಆಗ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡ್ರಿ. ಕರೆ ಹೇಳ್ರಿ, ಎಷ್ಟು ಜನ ವಿಡಿಯೋ ಎಡಿಟರ್ ಆಗ್ಬೇಕಂತ ಯೂಟ್ಯೂಬ್ ಓಪನ್ ಮಾಡಿ ಒಂದು 10 ಮಿನಿಟ್ ಆ ಟ್ಯುಟೋರಿಯಲ್ ವಿಡಿಯೋಸ್ ನೋಡಿ ಕನ್ಫ್ಯೂಸ್ ಆಗಿ ಆಮೇಲೆ ಕ್ವಿಟ್ ಮಾಡ್ಬಿಟ್ಟಿರಿ. ಇನ್ನು ಕೆಲವೊಬ್ರು ಅಂತೂ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಕ್ ಕಷ್ಟ ಆಗಿನ ಕ್ವಿಟ್ ಮಾಡ್ಬಿಡ್ತಾರ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಪ್ರೀಮಿಯರ್ ಪ್ರೋ ನೋಡಿದಾಗ ಒಳ್ಳೆ ನಾಸಾ ಸಾಫ್ಟ್ವೇರ್ ನೋಡ್ದಂಗ ಆಯ್ತು. ನಂದ ಒಂದು ಪರ್ಸನಲ್ ಸ್ಟೋರಿ ಹೇಳ್ತೇನೆ ನೋಡ್ರಿ. ನಾನು ವಿಡಿಯೋ ಎಡಿಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಕಟ್ಸ್ ಅಂದ್ರೆ ಏನು, ಟ್ರಿಮ್ ಅಂದ್ರೆ ಏನು ಇದೇನು ಗೊತ್ತೇ ಇರ್ಲಿಲ್ಲ. ಲ್ಯಾಪ್ಟಾಪ್ ಎಷ್ಟು ಹ್ಯಾಂಗ್ ಆಗೋದಂದ್ರೆ ಎಡಿಟಿಂಗ್ ಮಾಡಕ್ ಕೂಡ ಬಹಳ ಕಷ್ಟ ಅನ್ಸೋದು. ಅಂಡ್ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಕಾನ್ಫಿಡೆನ್ಸ್. ನಂಗೆ ಕಾನ್ಫಿಡೆನ್ಸೇ ಇರಲಿಲ್ಲ. ಸೊ ನಾನು ಎಡಿಟರ್ ಆಗ್ಬೋದು ಅಥವಾ ಇದನ್ನ ಕೈಗೆ ಎಡಿಟ್ ಮಾಡಾಕತ್ತೆ ಒಂಥರ ಲೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಒಂದ್ ಅರ್ಥ ಆಗಿದ್ದು ಏನಂದ್ರೆ ಎಡಿಟಿಂಗ್ ಅಂದ್ರೆ ಬರೀ ಟ್ಯಾಲೆಂಟ್ ಅಲ್ಲ, ಅದು ಒಂದು ಸಿಸ್ಟಮ್. ಆ ಸಿಸ್ಟಮ್ ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಎಡಿಟಿಂಗ್ ಕಲಿಯೋದು ಬಹಳ ಈಸಿ ಐತಿ. ಈಗ ಪ್ರೋ ಎಡಿಟರ್ ಆಗಕ್ಕ ನಾನು 90 ಡೇಸ್ ಇಂದ ರೋಡ್ ಮ್ಯಾಪ್ ಕೊಡ್ತೀನಿ. ಸೊ ಇದು ನಾವು 3 ಫೇಸ್ ಒಳಗೆ ಡಿವೈಡ್ ಮಾಡನ್ರಿ. ಫಸ್ಟ್ ಒನ್ ಫೌಂಡೇಶನ್. ಸ್ಟಾರ್ಟಿಂಗ್ ಏನ್ ಮಾಡ್ತಾರ ಅಂದ್ರೆ ಎಡಿಟಿಂಗ್ ಕಲಿಬೇಕಂತೇಳಿ ಡೈರೆಕ್ಟ್ ಆಗಿ ಯಾವ್ದಾರ ಒಂದು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಆಕ್ಚುಲಿ ನೀವು ತಪ್ಪು ಮಾಡತ್ತೀರಿ. ಸ್ಟಾರ್ಟಿಂಗ್ 5 ಡೇಸ್ ವಿಡಿಯೋಸ್ ನ ಅಬ್ಸರ್ವ್ ಮಾಡ್ಬೇಕು. ನೀವು ಯೂಟ್ಯೂಬ್ ಒಳಗೆ ಯಾವ್ದಾರ ಒಂದು ವಿಡಿಯೋನ ನಾರ್ಮಲ್ ಆಗಿ ನೋಡ್ತಿದ್ರಿ, ಬಟ್ ಇನ್ಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ಆ ವಿಡಿಯೋನ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ವಿಡಿಯೋ ಒಳಗ ಕಟ್ಸ್ ಯಾವಾಗ ಹಾಕ್ತಾರ ಅಂಡ್ ಆ ವಿಡಿಯೋ ಒಳಗರ ಫಾಂಟ್ಸ್ ಇಂದ ಅನಿಮೇಷನ್ ಯಾವ ತರ ಐತಿ, ಫಾಂಟ್ಸ್ ಯಾವ ತರ ಯೂಸ್ ಮಾಡ್ಯಾರ, ಅದ್ರ ಟೈಮಿಂಗ್ ಯಾವ ತರ ಐತಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ತರ ಐತಿ, ಅಂಡ್ ಝೂಮ್ ಎಫೆಕ್ಟ್ಸ್ ಆಗಿರ್ಬೋದು, ಟ್ರಾನ್ಸಿಷನ್ಸ್ ಆಗಿರ್ಬೋದು, ಅದೆಲ್ಲ ನೀವು ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಒಂದ್ ವಿಡಿಯೋನ 2-3 ಸತಿ CID ಗಳು ಅನಲೈಸ್ ಮಾಡ್ತಾರಲ್ಲ, ಆ ತರ ನೀವು ವಿಡಿಯೋ ಎಡಿಟರ್ ಆಗಿ ಅನಲೈಸ್ ಮಾಡ್ಬೇಕು. ಸೊ ಯೂಟ್ಯೂಬ್ ಒಳಗೆ ಬರೋ ವ್ಲಾಗ್ಸ್ ನೋಡ್ಬೋದು, ಸಿನಿಮೆಟಿಕ್ ವೆಡ್ಡಿಂಗ್ ವಿಡಿಯೋಸ್ ನೋಡ್ಬೋದು, ಆಮೇಲೆ ಕಾರ್ಪೊರೇಟ್ ಫೀಲ್ಡ್ ಒಳಗರ ವಿಡಿಯೋಸ್ ನೋಡ್ಬೋದು. ಈ ತರ ಸುಮಾರು ಕ್ಯಾಟಗರಿ ಒಳಗೆ ವಿಡಿಯೋಸ್ ಇರ್ತಾವ. ಸೊ ನೀವು ಆ ಎಲ್ಲಾ ವಿಡಿಯೋಸ್ ನ ನೋಡಿ ಅನಲೈಸ್ ಮಾಡ್ಬೇಕು. ಅದಷ್ಟ ಅಲ್ಲ, ನೀವು ರೀಲ್ಸ್ ಕೂಡ ನೋಡ್ಬೇಕು. ಈಗ ರೀಲ್ಸ್ ಅಂದ್ಬಿಟ್ಲೇನೆ ಇನ್ಸ್ಟಾಗ್ರಾಮ್ ಹೋಗಿ ಸ್ಕ್ರೋಲ್ ಮಾಡ್ಕೊಂತ ಕುಂದ್ರೋದಲ್ಲ, ನೀವು ಪಿಂಟ್ರೆಸ್ಟ್ ಒಳಗೆ ಹೋಗಿ ರೀಲ್ಸ್ ಎಡಿಟಿಂಗ್ ಐಡಿಯಾಸ್ ಅಂತ ಹಿಂಗೆ ಹೊಡೆದ್ರೆ ಸಾಕು. ರೀಲ್ಸ್ ನ ಯಾವ ಸ್ಟೈಲ್ ಒಳಗೆ ಎಡಿಟ್ ಮಾಡ್ಬೋದು ಅಂತ ಇಲ್ಲಿ ಸುಮಾರು ವಿಡಿಯೋಸ್ ಇರ್ತಾವ. ಇದ್ರೊಳಗಂತೂ ಆಕ್ಚುಲಿ ತುಂಬಾ ಒಳ್ಳೊಳ್ಳೆ ಐಡಿಯಾಸ್ ಸಿಕ್ಬಿಡ್ತಾವ. ಯಾಕಂದ್ರೆ ನಾನು ಒಂದ್ಸತಿ ಐಡಿಯಾಸ್ ಏನಾರ ಬರಿಲ್ಲ ಅಂದ್ರೆ ಈ ಪಿಂಟ್ರೆಸ್ಟ್ ಆಪ್ ಒಳಗೆ ಬಂದು ಒಳ್ಳೊಳ್ಳೆ ಐಡಿಯಾಸ್ ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಇದು ಕೂಡ ನಿಮ್ಗೆ ತುಂಬಾ ಯೂಸ್ ಆಗತ್ತೆ. ನೆಕ್ಸ್ಟ್ 6 to 20 ಡೇಸ್ ಟೂಲ್ಸ್ ನ ಮಾಸ್ಟರಿ ಮಾಡ್ಕೋಬೇಕು. ಸೊ ಟೂಲ್ ಮಾಸ್ಟರಿ ಮಾಡ್ಬೇಕಂದ್ರೆ ಮೇನ್ ಆಗಿ ಸಾಫ್ಟ್ವೇರ್ ಚೂಸ್ ಮಾಡ್ಬೇಕು. ನೀವೇನಾರ ಮೊಬೈಲ್ ಎಡಿಟರ್ ಆಗಿದ್ರೆ ಇಲ್ಲಿ ನಿಮಗೆ ಕೈನ್ ಮಾಸ್ಟರ್, ಕ್ಯಾಪ್ಕಟ್, VN ಆಪ್ ಈ ತರ ಹಲವಾರು ಮೊಬೈಲ್ ಆಪ್ಸ್ ಬರ್ತಾವು. ಇದ್ರೊಳಗ ಒಂದ್ ಆಪ್ ನ ಚೂಸ್ ಮಾಡ್ರಿ. ಇಲ್ಲಿ ನನಗ ಸಜೆಸ್ಟ್ ಮಾಡು ಅಂತ ಹೇಳೋದಾದ್ರೆ ನಾನು ಕ್ಯಾಪ್ಕಟ್ ಚೂಸ್ ಮಾಡ್ತೀನಿ. ಬಿಕಾಸ್ ಅದ್ರೊಳಗೆ ಎಡಿಟಿಂಗ್ ಇನ್ನು ಟೂಲ್ಸ್ ತುಂಬಾ ಒಳ್ಳೊಳ್ಳೆವು ಚೆನ್ನಾಗಿದಾವು. ಅಂದ್ರೆ ಇನ್ನು ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಕ ಟೂಲ್ಸ್ ಚೆನ್ನಾಗಿದಾವು. ಅಕಸ್ಮಾತ್ ನೀವೇನಾರ PC ಯೂಸರ್ಸ್ ಆಗಿದ್ರೆ ಇಲ್ಲಿ ನಿಮಗೆ ಪ್ರೀಮಿಯರ್ ಪ್ರೋ, ಫಿಲ್ಮೋರಾ, ಡಾವಿನ್ಸಿ ರಿಸಾಲ್ವ್ ಅಂಡ್ ಮ್ಯಾಕ್ ಯೂಸರ್ಸ್ ಆದ್ರೆ ಫೈನಲ್ ಕಟ್ ಪ್ರೋ ಐತಿ. ಇದ್ರೊಳಗೆ ಯಾವ ಸಾಫ್ಟ್ವೇರ್ ನಿಮ್ಗೆ ಕಂಫರ್ಟೇಬಲ್ ಅನಿಸುತ್ತಲ್ಲ ಆ ಸಾಫ್ಟ್ವೇರ್ ನ ಚೂಸ್ ಮಾಡ್ರಿ. ಅಕಸ್ಮಾತ್ ನಿಮ್ಗೆ ಏನಾರ ಚೂಸ್ ಮಾಡಕ್ ಕಷ್ಟ ಐತಿ ಅಂದ್ರೆ ಸಿಂಪಲ್ ಒಂದ್ ಕೆಲಸ ಮಾಡ್ರಿ, ಯೂಟ್ಯೂಬ್ ಒಳಗೆ ಹೋಗ್ರಿ. ಈಗ ನಾನು ಯಾವ್ಯಾವ ಸಾಫ್ಟ್ವೇರ್ ಹೇಳಿನಲ್ಲ ಅದ್ರದ್ದು ಎಲ್ಲಾದ್ರದ್ದು ಒಂದು ಟ್ಯುಟೋರಿಯಲ್ ನೋಡ್ರಿ. ಅದ್ರ ಇಂಟರ್ಫೇಸ್ ಯಾವ ತರ ಐತಿ, ಅದ್ರೊಳಗೆ ಬರೋ ಟೂಲ್ಸ್ ಯಾವ ತರ ಅದಾವು. ಸೊ ಆ ಎಲ್ಲಾ ಸಾಫ್ಟ್ವೇರ್ ಇಂದ ಒಂದೊಂದು ವಿಡಿಯೋ ನೋಡ್ರಿ. ಲೈಕ್ ಡಾವಿನ್ಸಿ ರಿಸಾಲ್ವ್, ಪ್ರೀಮಿಯರ್ ಪ್ರೋ, ಕ್ಯಾಪ್ಕಟ್, ಫಿಲ್ಮೋರಾ. ಸೊ ಇದ್ರ ಬೇಸಿಕ್ ಇಂಟರ್ಫೇಸ್ ಇಂದ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಯಾವ ಇಂಟರ್ಫೇಸ್ ನಿಮಗೆ ಫ್ರೆಂಡ್ಲಿ ಅನಿಸ್ತೈತಿ ಅದನ್ನ ಆರಾಮಾಗಿ ಚೂಸ್ ಮಾಡ್ಕೊಂಡು ವರ್ಕ್ ನ ಸ್ಟಾರ್ಟ್ ಮಾಡ್ರಿ. ಅಂಡ್ ದೆನ್ ಈ ಸಾಫ್ಟ್ವೇರ್ ಒಳಗ ಬೇಸಿಕ್ ಥಿಂಗ್ಸ್ ನ ಕಲಿಯಕ್ ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಆ ಸಾಫ್ಟ್ವೇರ್ ಒಳಗರೆ ಇಂಟರ್ಫೇಸ್ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕರಿ. ಅಂಡ್ ದೆನ್ ಅದ್ರೊಳಗರೆ ಟೂಲ್ಸ್ ಏನ್ ಕೆಲಸ ಮಾಡ್ತೈತಿ, ಆ ಟೂಲ್ ಇಂದ ನಾವ್ ಏನೇನ್ ಮಾಡ್ಬೋದು, ಆ ಟೂಲ್ ಇಂದ ನಾವು ಎಡಿಟಿಂಗ್ ಒಳಗೆ ಯಾವ ತರ ಯೂಸ್ ಮಾಡ್ಕೋಬಹುದು. ಅಂಡ್ ದೆನ್ ಟೈಮ್ ಲೈನ್ ಒಳಗೆ ಕಟ್ಸ್ ಅಂಡ್ ಟ್ರಾನ್ಸಿಷನ್ಸ್ ಹಾಕೋದ್ ಹೆಂಗ, ಕಲರ್ ಗ್ರೇಡಿಂಗ್ ಯಾವ ತರ ಇರ್ತೈತಿ, ಕೀ ಫ್ರೇಮ್ ಆಡ್ ಮಾಡೋದ್ ಹೆಂಗ, ಟೆಕ್ಸ್ಟ್ ಅನಿಮೇಷನ್ ಹಾಕೋದ್ ಹೆಂಗ, ಆಡಿಯೋ ಸಿಂಕ್ ಮಾಡೋದ್ ಹೆಂಗ, ಇದೆಲ್ಲ ನೀವು 20 ಡೇಸ್ ಒಳಗೆ ತಿಳ್ಕೋಬೇಕು. ಈ 20 ಡೇಸ್ ಒಳಗೆ ನೀವು ಪರ್ಫೆಕ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಕಂಫರ್ಟೇಬಲ್ ಆಗೋದು ಇಂಪಾರ್ಟೆಂಟ್. ಸೊ ನೀವು ಟೂಲ್ಸ್ ಜೊತೆಗೆ ಪ್ರಾಪರ್ ಆಗಿ ಕಂಫರ್ಟೇಬಲ್ ಆಗ್ರಿ. ನೆಕ್ಸ್ಟ್ ಸೆಕೆಂಡ್ ಫೇಸ್ ಸ್ಕಿಲ್ ಬಿಲ್ಡಿಂಗ್. ಇದು 21 to 60 ಡೇಸ್. ಇವಾಗ ನಿಮ್ ರಿಯಲ್ ಲರ್ನಿಂಗ್ ಸ್ಟಾರ್ಟ್ ಆಗತಿ. ಡೈಲಿ ಒಂದು ವಿಡಿಯೋ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇಲ್ಲೇ ನೀವು ರೀಲ್ಸ್ ವಿಡಿಯೋಸ್ ಎಡಿಟ್ ಮಾಡಕ್ ಪ್ರಾಕ್ಟೀಸ್ ಮಾಡತ್ತೀರಿ ಅಂದ್ರೆ 45 to 60 ಸೆಕೆಂಡ್ ಮೇಲೆ ಇರೋ ವಿಡಿಯೋಸ್ ನ ಪ್ರಾಕ್ಟೀಸ್ ಮಾಡ್ರಿ. ಯೂಟ್ಯೂಬ್ ವಿಡಿಯೋಸ್ ಆದ್ರೆ ಅದು ಮಿನಿಮಮ್ 2 to 3 ಮಿನಿಟ್ ಇರಬೇಕು. ಅಕಸ್ಮಾತ್ ಏನಾದ್ರು ಪ್ರಾಕ್ಟೀಸ್ ಮಾಡಕ್ ವಿಡಿಯೋಸ್ ಬೇಕಂದ್ರೆ ಅಲ್ಲೇ ಡಿಸ್ಕ್ರಿಪ್ಷನ್ ಒಳಗ ನಮ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿನಿ. ಆ ಲಿಂಕ್ ಕ್ಲಿಕ್ ಮಾಡಿ ವೀರು ಸ್ಪೀಕ್ಸ್ ಈ ಚಾನಲ್ ನ ಫಾಲೋ ಮಾಡ್ಕರಿ. ಸೊ ಇದ್ರೊಳಗ ನಾನು ಸಮ್ ರಾ ವಿಡಿಯೋಸ್ ಹಾಕ್ತೀನಿ. ಸೊ ಆ ವಿಡಿಯೋಸ್ ತಗೊಂಡು ನಿಮ್ ವರ್ಕ್ ಗೆ ಪ್ರಾಕ್ಟೀಸ್ ಮಾಡಬಹುದು. ಇದನ್ನ ಡೈಲಿ ಕಂಪಲ್ಸರಿ ಫಾಲೋ ಮಾಡ್ಬೇಕಾ ನೀವು. ಇವಾಗ ಆ ಎಡಿಟಿಂಗ್ ಒಳಗ ನಿಮ್ ಫೋಕಸ್ ಏರಿಯಾ. ಇಲ್ಲಿ ನೀವು ಆ ವಿಡಿಯೋ ಫೇಸಿಂಗ್ ಯಾವ ತರ ಇರ್ಬೇಕು ಅನ್ನೋದನ್ನ ಕಲಿಬೇಕು. ಈಗ ಸಮ್ ವಿಡಿಯೋಸ್ ಫೇಸಿಂಗ್ ಫಾಸ್ಟ್ ಇರ್ತೈತಿ, ಸಮ್ ವಿಡಿಯೋ ಫೇಸಿಂಗ್ ಸ್ಲೋ ಇರ್ತೈತಿ. ಸೊ ಫಾಸ್ಟ್ ಫೇಸಿಂಗ್ ವಿಡಿಯೋಸ್ ಯಾವ ತರ ಇರಬೇಕು, ಸ್ಲೋ ಫೇಸಿಂಗ್ ವಿಡಿಯೋಸ್ ಯಾವ ತರ ಇರಬೇಕು, ಇದನ್ನೆಲ್ಲ ನೀವು ಯೂಟ್ಯೂಬ್ ಒಳಗೆ ನೋಡಿ ಕಲಿಬಹುದು. ಮೊದಲ ಫೇಸಿಂಗ್ ಅಂದ್ರೆ ಏನಂತ ತಿಳ್ಕೊಳಕ್ ಟ್ರೈ ಮಾಡ್ರಿ. ಅಂಡ್ ದೆನ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಸೌಂಡ್ ಡಿಸೈನ್. ನಿಮ್ ವಿಡಿಯೋ ಜೊತೆಗೆ ಎಮೋಷನಲಿ ಕನೆಕ್ಟ್ ಆಗ್ಬೇಕಂದ್ರೆ ಸೌಂಡ್ ಡಿಸೈನ್ ಬಹಳ ಇಂಪಾರ್ಟೆಂಟ್. ಈಗ ಒಂದ್ ವಿಡಿಯೋನ ಸ್ಯಾಡ್ ಆಗಿ ತೋರಿಸಬಹುದು, ಅದ ವಿಡಿಯೋನ ಹ್ಯಾಪಿ ಆಗಿ ಕೂಡ ತೋರಿಸಬಹುದು. ಅದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಹಳ ಮ್ಯಾಟರ್ ಆಕತಿ. ಸಪರೇಟ್ ಆಗಿ ಸೌಂಡ್ ಡಿಸೈನ್ ಬಗ್ಗೆ ಸುಮಾರು ವಿಡಿಯೋಸ್ ಯೂಟ್ಯೂಬ್ ಒಳಗೆ ಅದಾವು. ಸೊ ಆ ವಿಡಿಯೋಸ್ನೆಲ್ಲ ನೋಡಿ ಒಂದ್ಸತಿ ನಿಮ್ಮ ವರ್ಕ್ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡ್ರಿ. ನೆಕ್ಸ್ಟ್ ಅಡ್ವಾನ್ಸ್ ಕಲರ್ ರೀಡಿಂಗ್ ಕಲಿಬೇಕು.
ವಿಡಿಯೋ ನೋಡಿದ್ರೆ ಸಿನಿಮೆಟಿಕ್ ಫೀಲ್ ಆಗಬೇಕು. ಸೊ ಅದಕ್ಕೆ ಕಲರ್ ರೀಡಿಂಗ್ ಬಹಳ ಇಂಪಾರ್ಟೆಂಟ್ ಆಗತಿ. ಅಂಡ್ ಕಲರ್ ರೀಡಿಂಗ್ ಒಳಗೆ ಕೂಡ ಸುಮಾರು ಥೀಮ್ಸ್ ಇರ್ತಾವ. ವೆಡ್ಡಿಂಗ್ ಅಂತಾನ ಒಂಥರ ಕಲರ್ ರೀಡಿಂಗ್ ಇರ್ತೈತಿ, ಹಾರರ್ ಮೂವೀಸ್ ಅಂತ ಒಂಥರ ಕಲರ್ ರೀಡಿಂಗ್ ಇರ್ತೈತಿ, ರಾ ಮೂವೀಸ್ ಇರ್ತಾವ ಕೆಲವೊಂದು, ಅದಕ್ಕೆ ಒಂಥರ ಕಲರ್ ರೀಡಿಂಗ್ ಇರ್ತೈತಿ. ಆ ತರ ಕಲರ್ ರೀಡಿಂಗ್ ಬಗ್ಗೆ ಇನ್ನು ಜಾಸ್ತಿ ತಿಳ್ಕೊಬಹುದು. ಕಲರ್ ರೀಡಿಂಗ್ ಅಂದ್ರೆ ಹಂಗ ಸುಮ್ನ ಡಲ್ ಇರೋದನ್ನ ಜಾಸ್ತಿ ಮಾಡೋದು, ಯಾವ್ದಾರ ಒಂದು ಟೋನ್ ಕೊಡೋದು ಅದಲ್ಲ. ಒಂದ್ ವಿಡಿಯೋನ ಫೀಲ್ ಮಾಡ್ಸಕ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಐತಲ್ಲ, ಅದ ವಿಡಿಯೋನ ಸಿನಿಮೆಟಿಕ್ ಆಗಿ ಫೀಲ್ ಮಾಡ್ಸೋಕೆ ಕೂಡ ಕಲರ್ ರೀಡಿಂಗ್ ಅಷ್ಟೇ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲಾನು ಕಲ್ತ ಮೇಲೆ ಒನ್ ಟೈಮ್ ಬರ್ತೈತಿ. ಒಂದು ಪರ್ಫೆಕ್ಟ್ ವಿಡಿಯೋ ಎಡಿಟ್ ಮಾಡಿದ್ಮೇಲೆ ನಿಮ್ಗೆ ನಂಬಕ್ಕಾಗಂಗಿಲ್ಲ ಈ ವಿಡಿಯೋ ನಾ ಎಡಿಟ್ ಮಾಡೇನೆ ಅಂದು. ಸೊ ಅದು ನಾವು ಕಲ್ತಿದ್ ಕೂಡ ಗೊತ್ತಾಗಂಗಿಲ್ಲ. ನೆಕ್ಸ್ಟ್ ಫೇಸ್ 3 ಇದ್ರೊಳಗೆ ಪ್ರೋ ಲೆವೆಲ್ ಎಡಿಟಿಂಗ್. ಇದು 61 ಡೇಸ್ ಇಂದ 90 ಡೇಸ್ ತನಕ ಕಲಿಬೇಕು. ಇಲ್ಲಿಂದ ನೀವು ಬಿಗ್ನರ್ ಟು ಪ್ರೋ ಲೆವೆಲ್ ಶಿಫ್ಟ್ ಆಗೋದು. ಇಲ್ಲಿ ನೀವು ಅಡ್ವಾನ್ಸ್ ಸ್ಕಿಲ್ ಮೇಲೆ ಫೋಕಸ್ ಮಾಡ್ಬೇಕು. ಮೋಷನ್ ಗ್ರಾಫಿಕ್ಸ್ ನೀವು ಎದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಅಥವಾ ಎದ್ರ ಬಗ್ಗೆ ಹೇಳಕತ್ತಾಗ ಅದನ್ನ ಮೋಷನ್ ಗ್ರಾಫಿಕ್ಸ್ ಅಂದ್ರೆ ಅನಿಮೇಷನ್ ಥ್ರೂ ಅರ್ಥ ಮಾಡ್ಸಕ ಮೋಷನ್ ಗ್ರಾಫಿಕ್ಸ್ ತುಂಬಾ ಯೂಸ್ ಆಕತಿ. ಇವಾಗ ಇನ್ಸ್ಟಾಗ್ರಾಮ್ ಒಳಗೆ ಕೂಡ ತುಂಬಾ ಜನ ಮೋಷನ್ ಗ್ರಾಫಿಕ್ಸ್ ಯೂಸ್ ಮಾಡತ್ತಾರ. ಅದ್ ನೋಡೋಕೆ ಕೂಡ ತುಂಬಾ ಯೂನಿಕ್ ಅನಿಸ್ತತಿ. ಸೊ ಇದ್ರ ಮೇಲೂ ಕೂಡ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಅಂಡ್ ದೆನ್ ಸ್ಮೂತ್ ಅನಿಮೇಷನ್. ನೀವು ಯಾವುದೇ ಅನಿಮೇಷನ್ ಮಾಡಿದ್ರೆ ಅದು ಸ್ಮೂತ್ ಆಗಿರ್ಬೇಕು. ಒಂಥರ ಗ್ಲಿಚಿ ಕ್ಲಟರ್ ತರ ಫೀಲ್ ಆಗಬಾರ್ದು. ಸೊ ಸ್ಮೂತ್ ಅನಿಮೇಷನ್ ಮಾಡೋದು ಹೆಂಗಂತ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಅಡ್ವಾನ್ಸ್ ಇಫೆಕ್ಟ್ಸ್ ಅಂಡ್ ಅದಾದ್ಮೇಲೆ ಹುಕ್ಸ್ ಅಂಡ್ ರಿಟೆನ್ಷನ್ಸ್. ಸೊ ಇದೆಲ್ಲ ನೀವು ಹೋಗ್ತಾ ಆಟೋಮೆಟಿಕ್ ಆಗಿ ಕಲಿತೀರಿ. ಅಂಡ್ ಇನ್ನೊಂದ್ಸತಿ ಹೇಳ್ತೀನಿ, ಇದನ್ನೆಲ್ಲಾನು ನೀವು ಯೂಟ್ಯೂಬ್ ಒಳಗ ಫ್ರೀ ಆಗಿ ಕಲಿಬಹುದು. ಪ್ರತಿ ಟೂಲ್ಸ್ ಬಗ್ಗೆ ಯೂಟ್ಯೂಬ್ ಒಳಗೆ ಹೇಳ್ಕೊಟ್ಟಾರ. ಕಲರ್ ರೀಡಿಂಗ್ ಮಾಡೋದು ಹೆಂಗ, ಸೌಂಡ್ ಡಿಸೈನ್ ಮಾಡೋದು ಹೆಂಗ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಡ್ ಮಾಡೋದು ಹೆಂಗ, ಅದು ಸಿನಿಮೆಟಿಕ್ ಆಗಿ ಕೀ ಫ್ರೇಮ್ ಆಡ್ ಮಾಡೋದು ಹೆಂಗ, ಟೆಕ್ಸ್ಟ್ ಅನಿಮೇಷನ್ ಮಾಡೋದು ಹೆಂಗ, ಪ್ರಿಸೆಟ್ ಕ್ರಿಯೇಟ್ ಮಾಡೋದು ಹೆಂಗ, ಅಂಡ್ ಕಟ್ಸ್ ಹಾಕೋದು ಹೆಂಗ, ಪ್ರತಿಯೊಂದು ಯೂಟ್ಯೂಬ್ ಒಳಗೆ ಅವೈಲೇಬಲ್ ಐತಿ. ಯಾವುದಕ್ಕೂ ₹1 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾನು ನೀವು ಫ್ರೀ ಆಗಿ ಕಲಿಬಹುದು. ಸೊ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ ನೆಕ್ಸ್ಟ್ ಕೆಲಸ ಕ್ಲೈಂಟ್ ಹಂಟಿಂಗ್ ಸ್ಟ್ರಾಟಜಿ. ಫಸ್ಟ್ ಒಂದು ನೀವು ಮಾಡಿರೋ ಬೆಸ್ಟ್ ವರ್ಕ್ಸ್ ನೆಲ್ಲ ನೀವು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡ್ರಿ. ಆದ್ರೆ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಒಳಗೆ ಆ ವಿಡಿಯೋಸ್ ನ ಬ್ರೇಕ್ ಡೌನ್ ಮಾಡ್ರಿ. ಲೈಕ್ ನೀವು ಈ ವಿಡಿಯೋ ನಾನು ಈ ತರ ಎಡಿಟ್ ಮಾಡೀನಿ, ಇದ್ರೊಳಗೆ ಈ ತರ ಅನಿಮೇಷನ್ಸ್ ಯೂಸ್ ಮಾಡೀನಿ, ಇದ್ರೊಳಗೆ ಈ ತರ ಪ್ರಿಸೆಟ್ ಆಡ್ ಮಾಡೀನಿ. ಸೊ ಇದೆಲ್ಲ ಮಾಡೋದ್ರಿಂದ ನಿಮ್ಮ ವಿಡಿಯೋ ಯಾರ ಕ್ಲೈಂಟ್ ನೋಡಿದ್ರೆ ಅವ್ರ ಕಡೆಯಿಂದ ನಿಮ್ಗೆ ವರ್ಕ್ ಸಿಗೋ ಚಾನ್ಸಸ್ ಇರ್ಬೋದು. ಲೈಕ್ ಇದೊಂಥರ ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಒಳಗೆ ಹೋಗತಿ. ಅಂದ್ರೆ ಎಡಿಟಿಂಗ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡತ್ರಿ ಅಥವಾ ಅದ್ರ ಬೇಸಿಕ್ ಏನಾರ ಇನ್ಫಾರ್ಮೇಶನ್ ಕೊಡಾಗತ್ತಾಗ ನಿಮ್ಗೆ ಕ್ಲೈಂಟ್ಸ್ ಕೂಡ ಸಿಗಕ್ಕೆ ಹೆಲ್ಪ್ ಆಗತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಇರ್ಬೋದು. ಸೊ ಈಗ ನಾನು ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡತ್ತೀನಿ ಅಂದ್ರೆ ಕ್ಲೈಂಟ್ಗೂ ಗೊತ್ತಾಗತಿ ನಾನು ಫ್ರೀಲಾನ್ಸಿಂಗ್ ವರ್ಕ್ ಕೂಡ ಮಾಡ್ತೀನಿ. ಸೊ ಅವ್ರಿಗೆ ವರ್ಕ್ ಕೊಟ್ರೆ ಅವ್ರು ಮಾಡ್ತಾರೆ ಅಂತೇಳಿ ನಮ್ಗೆ ವರ್ಕ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಒಂದು ನಾನು ಇವಾಗಲೇ ಹೇಳ್ದಂಗೆ ನಿಮ್ಮ ಎಲ್ಲಾ ಬೆಸ್ಟ್ ವರ್ಕ್ಸ್ ನ ಒಂದು ಪೋರ್ಟ್ಫೋಲಿಯೋ ಒಳಗೆ ರೆಡಿ ಮಾಡ್ರಿ. ಪೋರ್ಟ್ಫೋಲಿಯೋ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ಒಂದು ಯಾವ್ದಾರ ಬೇರೆ ಕಂಟ್ರಿ ಅಥವಾ ಯಾರು ಒಬ್ರು ಪ್ರೊಫೆಷನಲ್ ಕ್ಲೈಂಟ್ ನಿಮ್ಗೆ ಏನಾರು ವರ್ಕ್ ಕೊಡತ್ತಾರ ಅಂದ್ರೆ ಫಸ್ಟ್ ನಿಮ್ ಪೋರ್ಟ್ಫೋಲಿಯೋ ಕೇಳ್ತಾರ. ತೋರ್ಸಪ್ಪ ದೋಸ್ತ ನೀನು ಏನೇನು ವರ್ಕ್ ಮಾಡಿ ಇಲ್ಲಿ ತನಕ ಯಾವ ತರ ಎಡಿಟಿಂಗ್ ಮಾಡಿ ತೋರ್ಸು ಅಂತ ಹೇಳಿದಾಗ ನೀವು ಆ ಪೋರ್ಟ್ಫೋಲಿಯೋ ಕಳ್ಸಿದ್ರೆ ಸಾಕು. ನಿಮ್ ಎಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಆ ಪೋರ್ಟ್ಫೋಲಿಯೋ ಒಳಗೆ ಇರ್ತೈತಿ. ಸೊ ಅವ್ರು ಅದನ್ನೆಲ್ಲ ನೋಡಿ ನಿಮ್ ವರ್ಕ್ ನ ಜಡ್ಜ್ ಮಾಡ್ತಾರೆ. ಸೊ ಓಕೆ ಹುಡುಗ ಈ ತರ ವರ್ಕ್ ಮಾಡ್ತಾನೆ, ಅವಾಗ ಈ ತರ ನಾವು ಪೇಮೆಂಟ್ ಮಾಡ್ಬೋದು, ಅಡ್ಡಿ ಇಲ್ಲ ವರ್ಕ್ ಕೊಡ್ಬೋದು, ಈ ತರ ಅವ್ರು ಥಿಂಕ್ ಮಾಡ್ತಾರೆ. ಇನ್ನು ನಿಮ್ಮ ಹತ್ರ ಒಂದು ಪೋರ್ಟ್ಫೋಲಿಯೋ ಇತ್ತಂದ್ರೆ ನೀವು ಕ್ಲೈಂಟ್ ಹತ್ರ ಸ್ವಲ್ಪ ಜಾಸ್ತಿ ಅಮೌಂಟ್ ನ ಕೇಳ್ಬೋದು. ನಿಮ್ಮ ಹತ್ರ ಪೋರ್ಟ್ಫೋಲಿಯೋನೇ ಇಲ್ಲ ಅಂದ್ಮೇಲೆ ನೀವು ಅಮೌಂಟ್ ಕೂಡ ಕೇಳೋಕ್ಕಾಗಂಗಿಲ್ಲ. ಅವರು ಯಾವ ಬಜೆಟ್ ಇರ್ತೈತಿ ಅದೇ ಬಜೆಟ್ ಒಳಗೆ ನೀವು ಮಾಡೋಕ್ಕಾಗತಿ. ಬಟ್ ಪೋರ್ಟ್ಫೋಲಿಯೋ ಇತ್ತಂದ್ರೆ ನೀವು ದುಡ್ಡು ಕೇಳೋ ಚಾನ್ಸ್ ಕೂಡ ನಿಮ್ಮ ಕಡೆ ಇರ್ತೈತಿ. ನಾನು ಇಷ್ಟು ಕೊಟ್ರೆ ಮಾಡ್ತೀನಿ, ಇದೇ ನನ್ನ ಚಾರ್ಜಸ್, ಈ ಥರ ನೀವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಡೈಲಿ ನೀವು ಮಿನಿಮಮ್ 20 to 30 ಕ್ರಿಯೇಟರ್ಸ್ಗೆ DM ಮಾಡ್ರಿ. ನಾನು ಈ ಥರ ವರ್ಕ್ ಮಾಡ್ತೀನಿ, ನಾನು ಈ ಥರ ಎಡಿಟಿಂಗ್ ಮಾಡ್ತೀನಿ, ಸೊ ನನ್ನ ವರ್ಕ್ ಈ ಥರ ಇರ್ತೈತಿ, ನಿಮ್ಮ ಕಂಟೆಂಟ್ ಒಳಗೆ ಎಡಿಟಿಂಗ್ ಈ ಥರ ಇದ್ರೊಳಗೆ ಅಂದರೆ ನಿಮ್ಮ ಎಡಿಟಿಂಗ್ ಒಳಗೆ ಈ ಥರ ಪ್ರಾಬ್ಲಮ್ಸ್ ಅದಾವು, ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ. ಈ ಥರ ನೀವು ಆ ಕ್ರಿಯೇಟರ್ಗೆ ಆಫರ್ ಮಾಡ್ಬೋದು. ಆ್ಯಂಡ್ 100K 200K ಫಾಲೋವರ್ಸ್ ಇರೋದು ಆಲ್ಮೋಸ್ಟ್ ನಿಮ್ಗೆ ಓಕೆ ಅಂತಾರೆ. ಯಾಕಂದ್ರೆ ಅವರು ಡೈಲಿ ಒಂದೊಂದು ವಿಡಿಯೋ ಹಾಕ್ಬೇಕು. ಸೊ ಅವ್ರು ಬರೋ ಎಲ್ಲ ಕೆಲಸ ಬಿಟ್ಟು ಅವರೇ ಎಡಿಟ್ ಮಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಸೊ ಅವ್ರಿಗೂ ಕೂಡ ಎಡಿಟರ್ ಬೇಕಾಗಿರ್ತಾರೆ. ಬಟ್ ಅವ್ರಿಗೆ ಪ್ರಾಪರ್ ಒಂದು ಒಳ್ಳೆ ಎಡಿಟರ್ ಸಿಗತ್ತಿರಲ್ಲ. ಸೊ ಅಂಥ ಟೈಮ್ ಒಳಗೆ ನೀವು ಅವ್ರಿಗೆ ಅಪ್ರೋಚ್ ಮಾಡಿ ನಿಮ್ಮ ವರ್ಕ್ ಏನಾರು ಅವ್ರಿಗೆ ಇಷ್ಟ ಆತಂದ್ರೆ ಅವ್ರ ಕಡೆಯಿಂದ ಕೂಡ ನಿಮ್ಗೆ ವರ್ಕ್ ಬರ್ತೈತಿ. ಬಟ್ ನೀವಿಲ್ಲೇ ಒಂದು 10-15 ಜನ ಕ್ರಿಯೇಟರ್ಗೆ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ರಿಪ್ಲೈನ ಬರಲಿಲ್ಲ ಅಂತೇಳಿ ಸುಮ್ಮನೆ ಆಗಕ್ಕೆ ಹೋಗ್ಬೇಡ್ರಿ. ಡೈಲಿ ನೀವು 20 ರಿಂದ 30 ಕ್ರಿಯೇಟರ್ಸ್ಗೆ ಅಪ್ರೋಚ್ ಮಾಡ್ರಿ. ಅದು ರಿಪ್ಲೈ ಬರಲಿ ಬಿಡ್ಲಿ, ನೀವು ಹಂಗೆ ಅಪ್ರೋಚ್ ಮಾಡ್ಕೊಂತಾನೆ ಇರ್ರಿ. ಎಷ್ಟಾಗತ್ತೆ ಅಷ್ಟು ಕ್ರಿಯೇಟರ್ಸ್ಗೆ. ಯಾರಿಗೆ ಗೊತ್ತಾ 30-40 ಜನದಾಗ ಅಟ್ಲೀಸ್ಟ್ ಒಬ್ರ ಬರ್ಬೋದ. ಆ ಒಬ್ರು ಕೂಡ ನಿಮ್ಗೆ 1 year 2 year ವರ್ಕ್ ಕೊಡ್ಬೋದಲ್ಲ. ಲಾಸ್ಟ್ ವಿಡಿಯೋ ಮುಗ್ಯಾಕ್ ಬಂದೈತಿ. ಇನ್ನೊಂದ್ ಸ್ವಲ್ಪ ಏನೋ ಹೇಳ್ಬೇಕು. ಈ 90 ಡೇಸ್ ಒಳಗೆ ಏನಾರ 100% ಎಡಿಟಿಂಗ್ ಕಲಿಬೇಕಂದ್ರೆ ಒಂದ್ ದಿನ ನೀವು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಡೈಲಿ ನಿಮ್ಮ ಅದೊಂದು ಬಿಸ್ನೆಸ್ ಅಂತ ಅನ್ಕೊಂಡು ಆ ವರ್ಕ್ ಒಳಗೆ ನಿಮ್ ಟೈಮ್ ನ ಇನ್ವೆಸ್ಟ್ ಮಾಡ್ರಿ. ಮೋಟಿವೇಶನ್ಗೆಲ್ಲ ವೇಟ್ ಮಾಡಕ್ ಹೋಗ್ಬೇಡ್ರಿ, ಡಿಸಿಪ್ಲಿನ್ ನ ಬಿಲ್ಡ್ ಮಾಡ್ರಿ. ಸೊ ನೀವೇನಾರ ಸೀರಿಯಸ್ಲಿ ವಿಡಿಯೋ ಎಡಿಟರ್ ಆಗ್ಬೇಕಂತ ಅನ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಒಳಗ ನಾನು ವಿಡಿಯೋ ಎಡಿಟರ್ ಆಗ್ತೀನಿ ಆತರ ಕಮೆಂಟ್ ಮಾಡ್ರಿ. ನಮಗೂ ಖುಷಿ ಆಕತಿ. ಓಕೆ ನಮ್ಮ ವಿಡಿಯೋ ನೋಡಿ ಒಬ್ರು ಫೈನಲಿ ಡಿಸೈಡ್ ಮಾಡಿದ್ರು ನಾನು ವಿಡಿಯೋ ಎಡಿಟರ್ ಆಗ್ಬೇಕಂತ. ಈ ಥರ ನಮಗೂ ಒಂದು ಖುಷಿ ಸಿಗ್ತೈತಲ್ಲ. ಸೊ ಒಂದು ಮೋಟಿವೇಶನ್ ಕೂಡ ಸಿಗ್ತೈತೆ ನಮಗೂ ನೆಕ್ಸ್ಟ್ ಇನ್ನೂ ಈ ಥರ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ಬೇಕಂತ ಹೇಳಿ. ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತಾರೆ. ಅಲ್ಲಿ ಬಿಟ್ಟು ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ ಬಾಯ್.